ಸಿನಿಮಾ ನೋಡಿ ಭಾಳ ಖುಷಿ ಆಯಿತು. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಐ ಥಿಂಕ್ ಪ್ರತಿಯೊಂದು ಫ್ರೇಮನ್ನು ತುಂಬ ಬ್ಯೂಟಿಫುಲ್ ಆಗಿದೆ. ಒಂದು ಟ್ರಾವೆಲಿಂಗ್ ಸಬ್ಜೆಕ್ಟು ಪ್ಲಸ್ ಒಂದು ಸೆಂಟಿಮೆಂಟು ಎಲ್ಲ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇರುವಂಥ ಒಂದು ಸಿನಿಮಾ. ಆ್ಯಂಡ್ ಐ ಥಿಂಕ್ ಮೇಕಿಂಗ್ ವೈಸ್ ಅಲ್ಟಿಮೇಟ್ ಜಾಬ್, ರೀರೆಕಾರ್ಡಿಂಗ್ ಆಗಿರ್ಬೋದು ಆ್ಯಂಡ್ ಪರ್ಫಾರ್ಮೆನ್ಸಸ್ ಆಗಿರ್ಬೋದು. ದೀಪಿಕಾ ದಾಸ್ ಅವರು ಆಗಿರ್ಬೋದು ಆ್ಯಂಡ್ ಪಾರು ಹಾಗೆ ಮಾಡಿರೋ ಹೊಸಬ್ರು, ಸೊ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಐ ಥಿಂಕ್ ಒಂದು ಸೆಂಟಿಮೆಂಟು ಇದೆ ಈ ಸಿನಿಮಾನಲ್ಲಿ. ಆ್ಯಂಡ್ ಒಂದು ಕುತೂಹಲ ಇದೆ ಏನಾಗುತ್ತೆ ಸೆಕೆಂಡ್ ಹಾಫಲ್ಲಿ. ಬರೀ ಟ್ರಾವೆಲಿಂಗ್ ಇಲ್ಲ, ಸೊ ಆ ಟ್ರಾವೆಲಲ್ಲಿ ಏನೇನು ಆಗುತ್ತೆ, ಸೊ ಕ್ಲೈಮ್ಯಾಕ್ಸಲ್ಲಿ ಯಾವ ಥರ ಏನೇನು ಟ್ವಿಸ್ಟ್ಗಳಿದ್ದಾವೆ. ಸೊ ಐ ಥಿಂಕ್ ಒಂದು ವಂಡರ್ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ. ಸಿನಿಮಾನ ನೋಡಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಕನ್ನಡ ಸಿನಿಮಾ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾರೆ. ಸೊ ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ಈ ಸಿನಿಮಾ ನೋಡಿ. ಐ ಥಿಂಕ್ ಒಂದು ರಿಫ್ರೆಶಿಂಗ್ ಫೀಲ್ ಇದೆ ಒಂದು ಸಿನಿಮಾಲಿ, ಸ್ಟಾರ್ಟ್ ಟು ಫಿನಿಶ್. ಐ ಥಿಂಕ್ ಒಂದು ಕಂಪ್ಲೀಟ್ ರಿಫ್ರೆಶಿಂಗ್, ಕಣ್ಣಿಗೆ ತಂಪು ಮಾಡೋಂಥ ಒಂದು ಸಬ್ಜೆಕ್ಟು. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದ ಕ್ಯಾಮ್ರಾಮೆನ್ ಆ್ಯಂಡ್ ರೀರೆಕಾರ್ಡಿಂಗು ಪ್ರತಿಯೊಂದೂ. ಐ ಥಿಂಕ್ ದೇ ಡನ್ ಅ ಗ್ರೇಟ್ ಜಾಬ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಇವತ್ತು ರಿಲೀಸ್ ಆಗಿದೆ. ಸೊ ನಾನು ಸ್ವಲ್ಪ ಬಂದಿದ್ದು ತುಂಬ ಲೇಟ್ ಆಯಿತು ಆ್ಯಂಡ್ ನಂಗೆ ಇಡೀ ಸಿನಿಮಾ ನೋಡೋಕ್ಕಾಗಿಲ್ಲ. ಬಟ್ ಟ್ರೈಲರ್ ನೋಡಿದ್ದೀನಿ. ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿರುವಂಥ ಸಿನಿಮಾ. ನಾನು ಎಷ್ಟು ನೋಡಿದ್ದೀನೋ ಅದರಲ್ಲಿ ದೀಪಿಕಾ ದಾಸ್ ಅವರು ತುಂಬ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಒಂದು ಟ್ರಾವೆಲರ್ ಯಾವ ರೀತಿ ಇರ್ತಾರೋ ಆ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಆಲ್ಸೋ ಪಾರು ಪಾತ್ರ ಯಾರು ಮಾಡಿದಾರೋ ಆ ಮೇಡಮ್ ಕೂಡ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಸೊ ಬನ್ನಿ, ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಈ ಸಿನಿಮಾನ ನೋಡಿ ಆ್ಯಂಡ್ ಆಶೀರ್ವದಿಸಿ. ಥ್ಯಾಂಕ್ ಯು. ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ನಿಜವಾಗ್ಲೂ ಒಂದು ರಿಫ್ರೆಶಿಂಗ್, ರಿಜ್ಯುನೇಟಿಂಗ್, ತುಂಬ ಒಂದು ಸಿಹಿಯಾದ ಅನುಭವ. ಐ ಥಿಂಕ್ ಪ್ರತಿಯೊಬ್ಬ ಹೆಣ್ಣಿಗೂ ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಸಾಗೋವರೆಗೂ ಒಂದು ಸೋಲೋ ಟ್ರಿಪ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು, ಲೈಫ್ನ ಟ್ರೂತ್ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಕನಸು ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಒಂದು ಸಣ್ಣ ಕಥೆಯನ್ನು ಇಟ್ಕೊಂಡು ತುಂಬ ಎಲ್ಲೂ ಮೈಂಡಿಗೆ ಎಲ್ಲೂ ಸ್ಟ್ರೆಸ್ ಆಗದೆ ತುಂಬ ಖುಷಿಯಾಗಿ ಈ ಚಿತ್ರನ ಮಾಡಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ. ಆ್ಯಂಡ್ ಮೈ ಫೇವ್ರೆಟ್ ದೀಪಿಕಾ ದಾಸ್, ಐ ರಿಯಲಿ ಲವ್ಡ್ ಹರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪಾರು ಕ್ಯಾರೆಕ್ಟರ್ ಮಾಡಿರೋರಾಗಿರ್ಬೋದು, ಎಲ್ಲ ನಟರು. ಆ್ಯಂಡ್ ಬ್ಯೂಟಿಫುಲ್ ಮ್ಯೂಸಿಕ್, ವಂಡರ್ಫುಲ್ ಸಿನಿಮ್ಯಾಟೋಗ್ರಫಿ, ಬ್ಯೂಟಿಫುಲ್ ಸ್ಟೋರಿ ಆ್ಯಂಡ್ ಡೈರೆಕ್ಷನ್. ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ನಮಸ್ಕಾರ. ಥ್ಯಾಂಕ್ ಯು. ಮೊದಲದಾಗಿ ಎಲ್ಲರಿಗೂ ನಮಸ್ಕಾರ. ಇವಾಗಷ್ಟೇ ಪಾರು ಪಾರ್ವತಿ ಸಿನಿಮಾ ನೋಡಿದ್ವಿ. ಏನು ಹೇಳೋದು, ಬ್ಯೂಟಿಫುಲ್, ಒಂದು ವರ್ಡಲ್ಲಿ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ಆಗಿರಲಿ, ದೀಪಿಕಾ ದಾಸ್ ಅವರ ಆ್ಯಕ್ಟಿಂಗ್ ಆಗಿರಲಿ, ಎಲ್ಲ ಸೀನ್ಗಳಲ್ಲೂ ನನಗೆ ವಾವ್ ಅಂತ ಅನಿಸ್ತು. ಆ್ಯಂಡ್ ತುಂಬ 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 ಫ್ರೆಶ್ ಮೂವಿ. ತುಂಬ ದಿನಗಳು ಬಿಟ್ಟು ಈ ಥರದೊಂದು ಫ್ರೆಶ್ ಮೂವಿ ನಾನು ನೋಡ್ತಾ ಇದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನಿಲ್ಲಿ ಅವ್ರಿಗೆ ಆ್ಯಡ್ ಆನ್ ಮಾಡಿ ಹೇಳಬೇಕು ಅಂದರೆ, ನನಗೆ ಸಿನಿಮಾಟೋಗ್ರಫಿ ಫಸ್ಟ್ ಆಫ್ ಆಲ್ ತುಂಬಾ ಇಷ್ಟ ಆಯಿತು. ಲೊಕೇಶನ್ಸ್ ಆಗಿರಲಿ ಅಥವಾ ತೋರಿಸಿರುವಂಥ ಫ್ರೇಮ್ಸ್ ಆಗಿರಲಿ. ಆ್ಯಂಡ್ ಆಬ್ವಿಯಸ್ಲಿ ದೀಪಿಕಾ ದಾಸ್ ಅವರ ಪರ್ಫಾರ್ಮೆನ್ಸ್, ಫೈಟ್ ಮಾಡಿದ್ದಾರೆ, ಬೇರೆ ಬೇರೆ ಅಡ್ವೆಂಚರಸ್ ಸೀನ್ಸ್ ಮಾಡಿದ್ದಾರೆ. ಅಷ್ಟೊಂದು ಈಸಿ ಇಲ್ಲ ಹೆಣ್ಣಾಗಿ ಅದನ್ನು ಮಾಡೋದಕ್ಕೆ. ತುಂಬ ಅದೊಂದು ಮೋಟಿವೇಟ್ ಆಗುತ್ತೆ ನಮಗೂ ಕೂಡ. ಆ್ಯಂಡ್ ಪಾರು ಕ್ಯಾರೆಕ್ಟರ್ ಮಾಡಿರುವಂಥ ಮ್ಯಾಮ್ ಆಗಲಿ, ಥ್ರೂ ಔಟ್ ಸಿನಿಮಾ ಒಂದು ನಮ್ಮನ್ನು ಗ್ರಿಪ್ಪಲ್ಲಿ ಇಟ್ಕೊಂಡ್ರು. ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಕೂಡ, ಅವರ ಹೆಸರು ಮಿಥುನ್ ಅಂತ ಕ್ಯಾರೆಕ್ಟರ್ ಹೆಸರು, ಅವರು ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್ ಎಲ್ಲದೂ ಚೆನ್ನಾಗಿತ್ತು. ಎಲ್ಲರೂ ಬಂದು ಸಿನಿಮಾನ ನೋಡಿ ಥಿಯೇಟರಲ್ಲಿ. ರೋಹಿತ್ ಸರ್ ಡೈರೆಕ್ಟರ್ಗೆ ಹಾಗೂ ಎಂಟೈರ್ ಟೀಮ್ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಆಲ್ ದ ಬೆಸ್ಟ್ ನಮ್ಮ ಕಡೆಗೆ. ಥ್ಯಾಂಕ್ ಯು. ತುಂಬ ಚಂದನೆಯ ಸಿನಿಮಾ ನೋಡಿದ ಅನುಭವ. ಬೆಂಗಳೂರಿಂದ ಕಂಪ್ಲೀಟ್ ನಾರ್ತ್ ಇಂಡಿಯಾ ಒಂದು ಜರ್ನಿ ತೋರಿಸಿದ್ದಾರೆ. ಆ ಜರ್ನಿ ಮಧ್ಯೆ ನಡೆಯುವಂಥ ವಿಷಯಗಳು, ಫ್ಯಾಮಿಲಿ ವ್ಯಾಲ್ಯೂಸು, ಪ್ರತಿಯೊಬ್ಬ ಕಲಾವಿದರು, ದೀಪಿಕಾ ಆಗ್ಬೋದು, ಪೂನಮ್ ಮೇಡಮ್ ಆಗ್ಬೋದು, ಮತ್ತು ಫವಾಸ್, ಪ್ರತಿಯೊಂದು ಪಾತ್ರಗಳೂ ತುಂಬ ಮನಸ್ಸಿಗೆ ಹತ್ತಿರ ಆಗುತ್ತೆ. ನೀವೆಲ್ಲರೂ ತುಂಬ ಖುಷಿ ಪಡ್ತೀರಾ. ತುಂಬ ಹ್ಯೂಮನ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಒಂದು ಒಳ್ಳೆ ಜರ್ನಿ ಮತ್ತು ಟ್ರಾವೆಲ್ ಲವರ್ಸ್ಗೆಲ್ಲ ತುಂಬ ಖುಷಿ ಕೊಡುತ್ತೆ. ನೋಡಿ ಪಾರು ಪಾರ್ವತಿ. ಗುಡ್ ಲಕ್. ಪಾರು ಪಾರ್ವತಿ ಪಾಯಲ್, ವಾವ್, ಎಂಥ ಒಂದು ಕಣ್ಣಿಗೆ ಹಬ್ಬ ಆಗೋವಂಥ ಸಿನಿಮಾ. ಎಷ್ಟು ಚೆನ್ನಾಗಿತ್ತು. ನಮ್ಮ ಭಾರತ ದೇಶ ಇಷ್ಟೊಂದು ಸುಂದರವಾಗಿದೆಯಾ ಅಂತ ಅನ್ನಿಸ್ತು. ಅವರು ಲೊಕೇಶನ್ ಆಯ್ಕೆ ಮಾಡ್ಕೊಂಡಿರ್ಬೋದಾ,
ಅಥವಾ ಫೋಟೋಗ್ರಫಿ ಆಗಿರ್ಬೋದು, ಪಾತ್ರಧಾರಿಗಳಾಗಿರ್ಬೋದು, ಪಾತ್ರ ವಹಿಸಿದವರು, ಆ ಪಾತ್ರ ಮಾಡ್ತವರು, ನಮ್ಮ ದೀಪಿಕಾ ಎಲ್ಲರೂ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತಂದರೆ ಇದೊಂದು ನಿಜವಾಗ್ಲೂ ಕನ್ನಡ ಫಿಲಮ್ ಇದು ಅಂತ ಅನ್ನಿಸ್ತು. ನನಗಂತೂ ಹಾಗೆ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಬಂದಿದ್ದಾರೆ. ನಾನು ನಿಮ್ಮಲ್ಲಿ ಕಳಕಳಿ ಬೇಡಿಕೆ ಏನು ಅಂತಂದರೆ ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನೋಡಿ ಅವಳಿಗೆ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊತೀನಿ. ಅಷ್ಟು ಚೆನ್ನಾಗಿದೆ. ಕಣ್ಣಿಗಂತೂ ಹಬ್ಬ ಇದು. ದಯವಿಟ್ಟು ನೋಡಿ ಥಿಯೇಟ್ರಿಗೆ ಬಂದು ನೋಡಿ. ನಮಸ್ಕಾರ. ಪಾರು ಪಾರ್ವತಿ ಒಂದು ಜರ್ನಿ, ಅದ್ಭುತವಾದ ಜರ್ನಿ. ತುಂಬ ಚೆನ್ನಾಗಿತ್ತು. ಸೆಂಟಿಮೆಂಟ್ ಇತ್ತು, ಹಾಡಿತ್ತು, ಫೈಟ್ ಇತ್ತು. ಒಂಥರ ಎಲ್ಲೂ ನೆಗೆಟಿವಿಟಿ ಇಲ್ಲದೆ ಇರುವಂಥ ಒಂದು ಜರ್ನಿಯಲ್ಲಿ ಯಾವ ರೀತಿ ಪ್ಯಾರೆಂಟ್ಸು ಮಕ್ಕಳು ಬರೀ ಕೇಳಿದ್ರೆ ಸಾಲದು, ಕೂತ್ಕೊಂಡು ಮಾತಾಡಿ ಅವ್ರನ್ನ ಹೇಗೆ ಕನ್ಸೋಲ್ ಮಾಡಬೇಕು, ಹೇಗೆ ಒಂದು ಪರಿವಾರದ ಥರ ಇರಬೇಕು ಅನ್ನೋ ಒಂದು ಬ್ಯೂಟಿಫುಲ್ ಏನಂತಾರೆ ಥೀಮ್ ಜೊತೆಗೆ ಸ್ಟಾರ್ಟ್ ಆಗಿರುವಂಥ ಮೂವಿ ನನಗಂತೂ ತುಂಬಾ ಖುಷಿ ಕೊಡ್ತು. ದೀಪು ಸೀರಿಯಲ್ಗಳಲ್ಲಿ ಭಾಳಷ್ಟು ಜನರು ಮನಸ್ಸನ್ನ ಗೆದ್ದಿದ್ದಾಳೆ, ಬಿಗ್ ಬಾಸಲ್ಲೂ ಗೆದ್ದಿದ್ದಾಳೆ. ಈಗ ಫಸ್ಟ್ ಟೈಮ್ ದೊಡ್ಡ ಪರದೆಯಲ್ಲಿ ಅಂದರೆ ಬೆಳ್ಳಿ ತೆರೆಯಲ್ಲಿ ಪಾದಾರ್ಪಣೆ ಮಾಡಿದ್ದಾಳೆ. ಆ್ಯಂಡ್ ದಿಸ್ ಈಸ್ ಅ ಬ್ಯೂಟಿಫುಲ್ ಜರ್ನಿ ಫಾರ್ ಹರ್. ತುಂಬ ಚೆನ್ನಾಗಿ ಕಾಣ್ತಾಳೆ, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾಳೆ, ಫೈಟ್ ಕೂಡ ಮಾಡಿದ್ದಾಳೆ. ನನಗಂತೂ ತುಂಬ ಖುಷಿ ಕೊಡ್ತು. ಆಲ್ ದ ಬೆಸ್ಟ್ ದೀಪು, ಒಳ್ಳೆಯದಾಗಲಿ ನಿಮಗೆ. ನಮಸ್ಕಾರ. ಪಾರು ಪಾರ್ವತಿ ಒಂದು ಲೈಫ್ ಆಫ್ ಜರ್ನಿ ಅಂತಲೇ ಹೇಳ್ಬೋದು. ಅದ್ಭುತವಾದ ಮೂವಿ. ಒಂದು ಎಕ್ಸ್ಪ್ರೆಷನ್ಸನ್ನು ಇಟ್ಕೊಂಡು ಆ ಒಂದು ಜರ್ನಿ ಹೋಗುತ್ತಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ಮೂವಿ ಅನ್ನೋಕ್ಕೆ ಎರಡು ಮಾತಿಲ್ಲ. ಸೊ ಎಡಿಟಿಂಗ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ. ದೀಪಿಕಾ ದಾಸೋಗರ್ ಆ್ಯಕ್ಟಿಂಗ್ ಅಂತೂ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಅವ್ರ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದರೆ ಅದು ನಮ್ಗೆ ಫೀಲ್ ಆಗುತ್ತೆ. ಆ ಥರ ಒಂದು ಮೂವಿ, ಅದ್ಭುತವಾದ ಮೂವಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ನೋಡಿ ಅಂತ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ಹಾಯ್, ಎಲ್ರಿಗೂ ನಮಸ್ಕಾರ. ಪಾರು ಪಾರ್ವತಿ ಫ್ಯಾಂಟಾಸ್ಟಿಕ್ ಮೂವಿ ಅಂತಲೇ ಹೇಳ್ಬೋದು. ಆ್ಯಂಡ್ ದೀಪಿಕಾ ಲುಕ್ಸ್ ಫ್ಯಾಂಟಾಸ್ಟಿಕ್, ಫಿಟ್ ಇನ್ ಫ್ಯಾಬ್ ಇನ್ ಎವ್ರಿ ಫ್ರೇಮ್ ಅಂತ ಹೇಳ್ಬೋದು. ಫ್ರೇಮ್ ಟು ಫ್ರೇಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಒಂದು ಬ್ಯೂಟಿಫುಲ್ ಜರ್ನಿ ಕಾನ್ಸೆಪ್ಟ್ ಇದು. ಯೂಶ್ವಲಿ ಟ್ರಾವೆಲ್ ಮಾಡೋರಿಗೆ ಭಾಳ ಇಷ್ಟ ಆಗುವಂಥ ಸಿನಿಮಾ. ನಾನು ಕೂಡ ಟ್ರಾವೆಲ್ ಜಾಸ್ತಿ ಮಾಡ್ತೇನೆ. ಸೊ ನನಗೆ ತುಂಬ ಕನೆಕ್ಟ್ ಆಯಿತು, ಅಂದರೆ ಹೇಗಿರುತ್ತೆ ಅನ್ನೋದು. ಆ ಒಂದು ಬ್ಯೂಟಿಫುಲ್ ಜರ್ನಿನಲ್ಲಿ ಬರೀ ಜರ್ನಿ ಅಷ್ಟೇ ಅಲ್ಲ, ಸಿನಿಮಾದಲ್ಲಿ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ವಿಜುವಲೈಸೇಷನ್ ಅಂತೂ ಎಕ್ಸ್ಟ್ರಾಡಿನರಿ. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಫ್ರೇಮ್ ಟು ಫ್ರೇಮ್ ಸಿನಿಮಾಟೋಗ್ರಫಿ ಅದ್ಭುತವಾಗಿದೆ. ಆ್ಯಂಡ್ ಪ್ರತಿಯೊಂದು ಲೊಕೇಶನ್ಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಒಂದು ಯಂಗ್ ಲೇಡಿ, ಒಂದು 50+ ಇಯರ್ಸ್ ಲೇಡಿ ಜೊತೆ ಟ್ರಾವೆಲ್ ಮಾಡಿದಾಗ ಹೇಗಿರುತ್ತೆ, ಆ ಟ್ರಾವೆಲ್ ಅಷ್ಟೇ ಅಲ್ಲ, ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು 50+ ಇಯರ್ಸ್ ಆದಾಗ ಒಂದು ಆ್ಯನಿವರ್ಸರಿ ಅನ್ನೋದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ಒಟ್ಟಾರೆ ದೀಪಿಕಾ ಅವ್ರ ಮೂವಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಾನ್ 31 ಸಿನಿಮಾ